ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿದ್ದ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ 22,000 ಹುದ್ದೆಗಳದಲ್ಲ. ಈ ಹುದ್ದೆಗಳಿಗೆ ಅರ್ಜಿ ಪ್ರಾರಂಭ 31/1/2026 ಈಗ ಪ್ರಾರಂಭ ಆಗೈತಿ. ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, ಈ ರೀತಿ ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ರಿ. 100% ಹೇಳ್ತೀನಿ, ಬೇಗನೆ ನಿಮ್ದು ಪ್ರಮೋಷನ್ ಆಕ್ಕವು. ಮತ್ತೆ ಅದ್ರ ಜೊತೆಗೆ ಕೆಲಸ ಕೂಡ ಕಡಿಮೆ ಇರ್ತಾವ್ರಿ. ಒಂದಿಷ್ಟು ಕೆಲಸ ಜಾಸ್ತಿ ಇದ್ದದ್ದು ಪೋಸ್ಟ್ ಅದಾವ್ರಿ, ಒಂದಿಷ್ಟು ಕಡಿಮೆ ಇದ್ದಿದ್ದು, ಒಂದಿಷ್ಟು ಜಲ್ದಿನ ಈಗ RRB ಗ್ರೂಪ್ ಡಿ ಅಂತ ಒಮ್ಮೆ ಕಲೆಕ್ಟರ್ ಟಿಕೆಟ್ ಕಲೆಕ್ಟರ್ ಆಗುವವರೆಗೂ ಕೂಡ ನೀವೇನಾದ್ರೂ ಆಗ್ಬೇಕಿತ್ತಪ್ಪ ಅಂದ್ರೆ ಈ ರೀತಿ ಪೋಸ್ಟ್ ಪ್ರಮೋಷನ್ ನ ಕೊಡ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ನೀವೇನಾದರೂ RRB ಗ್ರೂಪ್ ಡಿ NTPC LP ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗ್ತಿದೆ. ಹೌದು ಸ್ನೇಹಿತರೆ, 2026 ನೀವೇನಾದರೂ RRB ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತವೆ. ಹೌದು ಸ್ನೇಹಿತರೆ, GK ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ. ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲೆಬಸ್ ನೋಟ್ಸ್ ಇಂದ ಕೂಡ ಬಂದಿರ್ತಾರೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಮತ್ತೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ 70 to 80% ಸಿಲೆಬಸ್ ಕೈ ಬರೋದ ನೋಟ್ಸು, ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು. ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 300 ರೂಪಾಯಿ ಐತ್ರಿ. ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಅಂದ್ರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಈ ಸಾರಿ ಮನೆ 2025ರಲ್ಲಿ ಎಕ್ಸಾಮನ್ನು ಬರೆದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂದ ಬಂದಾವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋರೆ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ. ಎಲ್ಲಾದರೂ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೋಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ ಸ್ನೇಹಿತರೆ. ನೀವು ನೋಡ್ಬೋದು ಸ್ಟ್ಯಾಟಿಕ್ GK ನೋಟ್ಸ್ ಇದಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ್ರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ಯಾಟಿಕ್ GK ಭಾಳ ಇಂಪಾರ್ಟೆಂಟ್ ರೀ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ. ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ, ನೋಡ್ಕೋಬೋದು ನೀವು. ಈ ಥರ ಎಲ್ಲ ನೋಟ್ಸ್ ಇರುತ್ತೆ ಸ್ನೇಹಿತರೆ. ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 300 ರೂಪಾಯಿ ಅಲ್ಲ, ನಿಮಗೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ನೋಟ್ಸ್ ಬಂದು ನಿಮಗೆ RRB ಗ್ರೂಪ್ ಡಿಗೆ ಸಿಲೆಬಸ್ ಪ್ರಕಾರ GKಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ರೀ. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರು, ಮತ್ತೆ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಡೀಟೇಲ್ ಕಂಪ್ಲೀಟ್ ನೋಟ್ಸ್ ರೀ ಸೈನ್ಸ್ದು. ಅದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ, ಮತ್ತೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ ರೀ, ಮತ್ತೆ ನಿಮಗೆ ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ರೀ, ಮತ್ತೆ ಅದೇ ರೀತಿ ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿಸಿ ಕೇವಲ ಮೊದಲಿಗೆ 300 ರೂಪಾಯಿ ಐತ್ರಿ. ಈಗ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಆ 14 ಹುದ್ದೆಗಳು ಯಾವ್ಯಾವ ಚಲೋ ಪೋಸ್ಟ್ ಅದಾವ, ಒಂದಿಷ್ಟು ಚಲೋ ಎಲ್ಲರ ಪೋಸ್ಟ್ ಯಾವ ಅಂತ ನೋಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದಿರಲ್ಲ 2025-26ನೇ ಸಾಲಿಂದ ಹೊಸದೇನ್ ನೇಮಕಾತಿ ಆಗೈತಿಲ್ಲ, ಆ ನೇಮಕಾತಿಯಲ್ಲಿರುವ ಎಲ್ಲಾ ಹುದ್ದೆಗಳು ಇಲ್ಲಿದ ನೋಡ್ರಿ. ಒಟ್ಟು 14 ಹುದ್ದೆಗಳು ಖಾಲಿ ಇರ್ತಾವ. ಈ 14 ಹುದ್ದೆಗಳ ಒಳಗ್ರಿ ಈಗ ನೀವು ಬೆಂಗಳೂರದಾಗ ಒಂದ್ 4-5 ರೀತಿಯ ಪೋಸ್ಟ್ ಮಾತ್ರ ಖಾಲಿ ಅದಾವ್ರಿ. ಒಂದಿಷ್ಟ್ರಾಗ 11 ಅದಾವ್ರಿ, ಒಂದ್ರಾಗ 12 ಅದಾವು. ಈ ರೀತಿ ಇರ್ತಾವ. ಒಟ್ಟು ಕೂಡ 14 ಕೂಡ ಒಂದ ನೇಮಕಾತಿಯಲ್ಲಿ ನೋಡ್ಕೋರಿ. ಯಾವ್ದು ಮುಂಬೈ ಇರ್ಬೇಕ, ಮುಂಬೈದಾಗ ನೋಡ್ರಿ 11 ರೀತಿಯ ಹುದ್ದೆಗಳು ಖಾಲಿ ಅದಾವ್ರಿ. ನೋಡ್ರಿ 11 ರೀತಿಯ ಹುದ್ದೆಗಳು ಖಾಲಿ ಅದಾವ. ಕೆಲವೊಂದ್ ಕಡೆ ನಮ್ಮ ಬೆಂಗಳೂರು ಅಥವಾ ಹುಬ್ಬಳ್ಳಿ ಅಂದ್ರೆ ಬೆಂಗಳೂರು ಒಂದ ರೀ, ಅಲಹಾಬಾದ್, ಹುಬ್ಬಳ್ಳಿ ರೀ. ನೋಡ್ರಿ ಇಲ್ಲಿ 4 ರೀತಿಯ ಹುದ್ದೆಗಳು ಖಾಲಿ ಇರ್ತಾವ್ರಿ. ಇದನ್ನ ಪೋಸ್ಟ್ ಪ್ರಿಫರೆನ್ಸ್ ಅನ್ನ ನಿಮ್ದೆಲ್ಲಾ ಭರ್ತಿ ಮಾಡಿದ ಮೇಲೆ ಲಾಸ್ಟಿಗೆ ಒಂದು ಬರ್ತರಿ ಪೋಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡೋದ್ರಿ. ಅಲ್ಲಿ ನೀವು ಯಾವ್ದನ್ನ ಆಯ್ಕೆ ಮಾಡ್ತೀರಿ ಇಲ್ಲಿ ಇರ್ತಾವ. ಇವ್ 4 ಅದಾವೆಲ್ಲ ಇಲ್ಲಿ ಪೋಸ್ಟ್. ಈ ಬೆಂಗಳೂರು ಅಪ್ಲಿಕೇಶನ್ ಏನ್ ಹಾಕ್ತಿರ ಈಗ ಇವ್ 4 ಇರ್ತಾವ. ಈ 4ರಾಗ ಯಾವ್ನ ಕೊಡ್ಬೇಕಂತ ಫಸ್ಟ್ ಅದನ್ನ ಕೊಡ್ಬೇಕು, ಕನ್ಫ್ಯೂಸ್ ಆಕಿರಿ. ಸೊ ಅದಕ್ಕಾಗಿ ಇಲ್ಲಿ ಹೇಳ್ಕೊಡ್ತೇನ್ರಿ. ಆ ರೀತಿ ಕೊಡ್ರಿ, ನಿಮ್ದು ಪ್ರಮೋಷನ್ ಜಲ್ದಿ ಆಗತ್ತ. ಮತ್ತ ಅದ್ರ ಜೊತೆಗೆ ನಿಮ್ದು ಕೆಲವೊಂದು ಹುದ್ದೆಗಳಿಗೆ ಸ್ಯಾಲ್ರಿ ಕೂಡ ಜಾಸ್ತಿ ಐತಿ, ವರ್ಕ್ ಪ್ರೆಷರ್ ಕೂಡ ಕಡಿಮೆ ಇರ್ತೈತ್ರಿ. ಅಂತ ಯಾವ ಹುದ್ದೆಗಳಂತ ಹೇಳಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ರಿ, ಇದ್ರೊಳಗ ಒಂದು 4 ವಿಧ ಮಾಡಿವ್ರಿ ನಾವು. ಇಲ್ಲಿ ಪ್ರೆಷರ್ ಮತ್ತ ಲೋ ವರ್ಕ್ ಇರೋದ್ರಿ, ಮತ್ತ ನೋ ವರ್ಕ್ ನೋ ಪ್ರೆಷರ್ ಇರೋದ್ರಿ, ಪ್ರಮೋಷನ್ ಹೈ ಇರೋದು, ಹೈ ಸ್ಯಾಲ್ರಿ ಇರೋದ್ರಿ. ಎಲ್ಲಾ ಡೀಟೇಲ್ ಆಗಿ ಹೇಳ್ತೇನ್ರಿ. ಹಂಗ ಒಂದ ನೋಡಿ ಬಿಟ್ಟು ಹೋಗಕ್ ಹೋಗ್ಬೇಡ್ರಿ, ಕನ್ಫ್ಯೂಸ್ ಆಕೈತಿ ನಿಮ್ಗ. ಮತ್ತೊಳ್ಳಿ ಮೆಸೇಜ್ ಕೂಡ ಹಾಕ್ತಿರ್ರಿ. ಸೊ ಅದಕ್ಕಾಗಿ ಇಲ್ಲಿ ನೋಡೋಣ್ರಿ. ಓಕೆ, ಈಗ ಲೋ ರಿಸ್ಕ್ ಇರೋದು ಹುದ್ದೆಗಳು ಯಾವ್ಯಾವಪ್ಪ. ಅಲ್ಲಿ ನೀವು ಹೋಗಿದ್ದು RRB ಗ್ರೂಪ್ ಡಿ ಅಂತಾನೆ ಜಾಯ್ನ್ ಹಾಕಿರಿ ಎಲ್ಲಾರು. ಬಟ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರ
ನೀವು ಪ್ರಿಫರೆನ್ಸ್ ಅನ್ನ ಏನ್ ಕೊಟ್ಟಿರ್ತಾರ ಅಲ್ಲಿ ತಪ್ಪು ಮಾಡಿರ್ತೀರಿ. ಸೊ ಅದಕ್ಕಾಗಿ ಅಲ್ಲಿ ಇರ್ತಾರೆ. ಇಲ್ಲಿ ಪ್ರೆಷರ್ ಮತ್ತು ಲೋ ರಿಸ್ಕ್, ಕಡಿಮೆ ಪ್ರೆಷರ್ ಲೋ ರಿಸ್ಕ್ ರೀ. ಪ್ರೆಷರ್ ಯಾವ ಹುದ್ದೆಗಳಪ್ಪ ಅಂದ್ರ ಅಸಿಸ್ಟೆಂಟ್ PY ಆಗಿರ್ಬೋದು, ಅಸಿಸ್ಟೆಂಟ್ TRD ಆಗಿರ್ಬೋದು, ಅಸಿಸ್ಟೆಂಟ್ S&T ಅಂತ ಏನದಲ್ಲ ಈ ಮತ್ತೆ ಇನ್ನೊಂದು ಹುದ್ದೆ ಐತ್ರಿ TM ಗ್ರೇ ಅಂತ ಏನ, ಇವೆಲ್ಲ ಹುದ್ದೆಗಳು ರೀ. ನಿಮ್ದು ಅದೇ ಪೋಸ್ಟ್ ರೀ. ನೀವು RRB ಗ್ರೂಪ್ ಡಿನ, ಇವರು RRB ಗ್ರೂಪ್ ಡಿನ, ಬಟ್ ಇವರಿಗೆ ಲೋ ರಿಸ್ಕ್ ರೀ. ಈಗ ಒಂದ್ ಹೇಳ್ತೀನಿ ಕೇಳ್ರಿ, ಮಾಲಕ್ಕಾಗಿ ನೀವು ಕೆಲಸ ಮಾಡಿಸೋದು ಹೆಂಗ, ನೀವು ಕೆಲಸಗಾರ ಆಗಿ ಕೆಲಸ ಮಾಡಿಸೋದು ಹೆಂಗ್ರಿ. ಮಾಲಕ್ಗ ಇದು ಒಂದ ಅಲ್ಲ, ಸಾಕಷ್ಟು ಕೆಲಸ ಇರ್ತಾವ ಬೇರೆ ಬೇರೆ, ಅವನ ಇವ್ರಿಗೆ ತಂದು ಹಚ್ಚಿ ಹೋಗೋದು ಅಷ್ಟ ಇರ್ತೈತ್ರಿ. ಈಗ ನೀವು ಇಲ್ಲಿ ಏನಿರ್ತೀರಿ, RRB ಗ್ರೂಪ್ ಡಿ ಅನ್ನೋದು RRB ಇಲಾಖೆದಾಗ ಲೋ ದರ್ಜೆ ರೀ, ಒಂಥರ ಲಾಸ್ಟ್ ಹುದ್ದೆ ರೀ ಇದು. ಅದಕ್ಕಾಗಿ ನಿಮ್ಮ ಮೇಲಿರೋರು ಏನ್ ಮಾಡ್ತಾರ, ಇದನ್ನ ಕೆಲಸ ಮಾಡೀನು, ನಿನಗೆ ರಿಸ್ಕ್ ಇರಂಗಿಲ್ರಿ, ಏನಾದ್ರು ಒಂದಿಟ್ಟು ಹೆಚ್ಚ ಕಮ್ಮಿ ಹಾಕವ್ರಿ, ನೀ ಅದನ್ನ ಮಾಡಿ ಗೆರಿ ಹಾಕಿ ಮಾಡಪ್ಪ ಅಂದಾನಂದ್ರ ನೀವೇನಷ್ಟು ಮಾಡಂಗಿಲ್ಲ. ನಿಮಗೆ ಎಷ್ಟು ಆಕತಿ ಅಷ್ಟು ಮಾಡ್ತೀರಿ. ಮ್ಯಾಗ ಏನಿರ್ತಾನಲ್ಲ ಒಬ್ಬ ನಿಮ್ಗೆ ಹೇಳ್ತಾನ, ಯಾವುದೇ ರೀತಿ ರಿಸ್ಕ್ ಇರಂಗಿಲ್ಲ, ಏನೇ ರಿಸ್ಕ್ ಬಂದ್ರು ನಿಮ್ ಮೇಲಿನ ಅಧಿಕಾರಿಗೆ ರಿಸ್ಕ್ ಇರ್ತೀರಿ. ಐತಲ್ಲ, ನೀವು ಬರೀ ಮಾಡೋದು ಕೆಲಸ ಮಾಡೋದು. ಎಕ್ಸಾಂಪಲ್ ಈಗ ಹಳಿ ಹಾಕಂತ ಹೇಳಿರ್ತಾರ, ಕಡಿ ಸಾಫ್ ಮಾಡಪ್ಪ ನಿನಗಂತ ಹೇಳಿರ್ತಾರ, ನೀವು ಬರೀ ಮಾಡ್ಕೊತ ಹೋಗೋದು ಅಷ್ಟ. ಅಲ್ಲಿ ಕಡಿಮೆ ಮಟೀರಿಯಲ್ ಕಮ್ಮಿ ಬಿದ್ದ ಅಂದ್ರೆ ನಿಮ್ಗೇನು ಟೆನ್ಷನ್ ಇಲ್ಲ, ಹೆಚ್ಚಾದ್ರೂ ಟೆನ್ಷನ್ ಇಲ್ಲ, ಎಲ್ಲಾ ಮಾಡೋದು ನಿಮ್ಮ ಮೇಲಿನ ಅಧಿಕಾರಿ. ಓಕೆ, ತಿಳಿತಲ್ಲ. ಹಂಗಿದ್ರೆ ಇವೆಲ್ಲ ಏನಪ್ಪಾ ನಿಮ್ದು ಈ ಹುದ್ದೆಗಳನ್ನ ಪ್ರಿಫರೆನ್ಸ್ ಅನ್ನ ಕೊಟ್ರ ಅಂದ್ರ ಈ ರೀತಿ ಕೆಲಸ ಇರುತ್ತೆ, ಯಾವುದೇ ರೀತಿ ವರ್ಕ್ ಪ್ರೆಷರ್ ಇರಂಗಿಲ್ಲ, ಲೋ ರಿಸ್ಕ್ ಇರುತ್ತೆ ನಿಮ್ಗ. ಇನ್ನ ಇಲ್ಲೊಂದಿಷ್ಟ ಟೆಕ್ನಿಷಿಯನ್ ಹುದ್ದೆಗಳಂತ ಬರ್ತಾವ್ರಿ. ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನೀವು ಟೆಕ್ನಿಷಿಯನ್ ಹುದ್ದೆಗಳನ್ನ ಪ್ರಿಫರೆನ್ಸ್ ಅನ್ನ ಕೊಟ್ರಂದ್ರ ನೋಡ್ರಿ, ಇವರಿಗೆ ನೋ ವರ್ಕ್ ರೀ, ನೋ ಪ್ರೆಷರ್ ರೀ, ಯಾವ್ದೇ ರೀತಿ ವರ್ಕ್ ಇರಂಗಿಲ್ಲ, ಯಾವ್ದೇ ರೀತಿ ಪ್ರೆಷರ್ ಇರಂಗಿಲ್ರಿ. ಇವ್ರಿಗೆ ಏನಿರುತ್ತ, ಪ್ರೆಷರ್ ಇರುತ್ತ, ಕೆಲಸ ಮಾತ್ರ ಲೋ ಇರುತ್ತ. ಬಟ್ ನಿಮ್ಗ ಪ್ರೆಷರ್ ಇಲ್ಲ, ಇದನ್ನು ಇಲ್ಲ. ಇವ್ರದ್ದು ಹೆಂಗ್ ಗೊತ್ತೇನ್ರಿ, ನೀವು ಹೋಗಿ ಕೆಲಸ ಇಲ್ಲಿ ನೋಡ್ರಿ, ಅಸಿಸ್ಟೆಂಟ್ ವರ್ಕ್ಶಾಪ್ ಆಗಿರ್ಬೋದು, ಅಸಿಸ್ಟೆಂಟ್ ಲೋಕೋ ಶಿಲ್ಟ್ ಆಗಿರ್ಬೋದು, ಎಲೆಕ್ಟ್ರಿಕಲ್, ಡೀಸೆಲ್, ಮತ್ತ ಅದೇ ರೀತಿ ಎಲೆಕ್ಟ್ರಿಕಲ್ ಏನ್ ಬರ್ತಾವಲ್ಲ 3 ಆಪರೇಷನ್, ಅಸಿಸ್ಟೆಂಟ್ ವರ್ಕ್ಶಾಪ್, ಅಸಿಸ್ಟೆಂಟ್ ಲೋಕೋ ಶಿಲ್ಟ್, ಅಸಿಸ್ಟೆಂಟ್ ಲೋಕೋ ಶಿಲ್ಟ್ ಒಳಗ ಮತ್ತೆ ಡೀಸೆಲ್ ಅಂತ ಬರುತ್ತೆ. ಇನ್ನು ಅದೇ ರೀತಿ ಅಸಿಸ್ಟೆಂಟ್ ಆಪರೇಷನ್ ಅಂತ ಇದ್ರಿ ಎಲೆಕ್ಟ್ರಿಷಿಯನ್. ಇವೆಲ್ಲ ಏನ್ ಹುದ್ದೆಗಳದಾವಲ್ರಿ. ಈಗ ನೀವು ಯಾವ್ದೋ ಒಂದು ಹಳಿ ಕೆಲಸ ಮಾಡಾಕತ್ತೀರ ತಿಳ್ಕೊರಿ, ಅಲ್ಲಿ ನಿಮಗೆ ಏನ್ ಬೇಕಪ್ಪ ಅಂದ್ರ ಕರೆಂಟ್ ಸಪ್ಲೈ ಬೇಕು. ಅವಾಗ ಏನ್ ಮಾಡ್ತಾರೆ, ಎಲೆಕ್ಟ್ರಿಷಿಯನ್ ದರ್ ಬರ್ತಾರ, ಕರೆಂಟ್ ಇಂದ ಏನೇನೈತಿ ಅವ್ರದ್ದೆಲ್ಲ ಕೆಲಸ ಮಾಡಿ ನಿಮ್ಮ ಟಚ್ ಮಾಡಿ ಕೊಟ್ಟು ಹೋಗ್ಬಿಡ್ತಾರ್ರಿ. ಅವ್ರದ್ದೇನು ಕರೆಂಟ್ ಇಂದಷ್ಟೇ ಏನಾರ ಪ್ರಾಬ್ಲಮ್ ಆದ್ರೆ ಬರ್ತಾರೆ, ನಿಮ್ದು ಏನಾರ ಆಗಿಲ್ಲ ಅವ್ರು ಎಲ್ಲಿನೇ ಕಟ್ಸೋಂಗಿಲ್ಲ. ಯಾಕಂದ್ರೆ ಅದನ್ನ ಆ ಕೆಲಸ ಅವ್ರಿಗೆ ವಹಿಸ್ಬಿಟ್ಟಿರ್ತಾರ, ಅವ್ರಷ್ಟ ಮಾಡುದ್ರಿ ಅದನ್ನ. ಅವ್ರದ್ದೇನ ನಿಮ್ ಸಪ್ಲೈ ಅಷ್ಟ ಕೊಡು, ನೀವು ಉಳಿದಿದ್ದ ಕೆಲಸ ನೀವು ಮಾಡ್ಕೊಳ್ಳೋದು. ಅವರು RRB ಗ್ರೂಪ್ ಡಿನ, ನಿಮ್ದು RRB ಗ್ರೂಪ್ ಡಿನ, ಬಟ್ ವರ್ಕ್ ಮಾತ್ರ ಬೇರೆ ರೀ. ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಪ್ರಿಫರೆನ್ಸ್ ನ ತಪ್ಪು ಕೊಟ್ಟಿರ್ತಾರ. ಇನ್ನ ಪ್ರಮೋಷನ್ ಜಲ್ದಿ ಆಗ್ಬೇಕಪ್ಪ ಅಂದ್ರ ಇಂಥ ಹುದ್ದೆಗೆ ಅಪ್ಲಿಕೇಶನ್ ಹಾಕೋರಿ. ಯಾವಪ್ಪ ಹಂಗಂದ್ರ ಅವು ಪ್ರಮೋಷನ್ ಜಲ್ದಿ ಆಗುವಂತ ಹುದ್ದೆಗಳು ನೋಡ್ಕೋರಿ. ಪಾಯಿಂಟ್ಸ್ B ಅಂತ ಐತಿ, ಪಾಯಿಂಟ್ಮೆಂಟ್ B ಅಂತ ಐತ್ರಿ, ಅಸಿಸ್ಟೆಂಟ್ C&W ಅಂತ ಐತ್ರಿ, ಅಸಿಸ್ಟೆಂಟ್ TL and AC ಅಂತ ಏನೈತಿಲ್ಲ ವರ್ಕ್ಶಾಪ್ದು, ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕೋರಿ. ಸ್ಯಾಲ್ರಿ ನೋಡ್ರಿ, ಇದು ಸ್ಯಾಲ್ರಿದೊಂದು ಈಗ ಡೀಟೇಲ್ ಆಗಿ ತಿಳಿಸ್ತೇನೆ ಕೆಳಗಡೆ. ಈ ರೀತಿ ನೀವು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಬೇಕಾ ಪ್ರಿಫರೆನ್ಸ್ ಅನ್ನ ಫಸ್ಟ್ ಕೊಟ್ಟಿರಪ್ಪ ಅಂದ್ರ ಪ್ರಿಫರೆನ್ಸ್ ಯಾವ ರೀತಿ ಬರ್ತ ಗೊತ್ತೇನ್ರಿ, ಒಂದ್ ಕಾಲಮ್ ಬರತ್ರಿ, ಮೇಲ್ ಇರ್ತಾವ, ಅದಕ್ಕೆ ಪ್ಲಸ್ ಚಿಹ್ನೆ ಐತ್ರಿ. ಅಪ್ಲಿಕೇಶನ್ ಹಾಕೋದ್ರೆ ಲಾಸ್ಟ್ ಬರತ್ರಿ, ಫಸ್ಟ್ ಬರಂಗಿಲ್ಲ, ಲಾಸ್ಟಿಗೆ ಬರ್ತೀರಿ, ಲಾಸ್ಟ್ ಪೇಜ್ ಇದ ಪ್ರಿಫರೆನ್ಸ್ ಕೊಡ್ತಾರೆ. ಈ ರೀತಿ ಪ್ಲಸ್ ಪ್ಲಸ್ ಚಿಹ್ನೆ ಇರ್ತಾವ. ಇದ್ರೊಳಗೆ ಎಲ್ಲಾ ಹುದ್ದೆಗಳು ನಿಮ್ಮ ಯಾವ ಭಾಗಕ್ಕೆ ಹಾಕೊಂಡಿರ್ತಿಲ್ಲ ವಲಯಕ್ಕ, ಆ ವಲಯದಾಗ ಯಾವ ಹುದ್ದೆಗಳದ ಅಂತೇಳಿ ಬರ್ತಾವ್ರಿ. ಅದ್ರ ಮೇಲೆ ಜಸ್ಟ್ ನೀವು ಪ್ಲಸ್ ಕೊಡ್ಕೊತ ಹೋಗೋದ್ರಿ, ಇಲ್ಲಿ ಬರ್ತಾವ್ರಿ ಮೇಗೆ ಕೆಳಗ. ಇದ್ರೊಳಗೆ ಏನಾರ ಹೆಚ್ಚ ಕಡಿಮೆ ಅದಂದ್ರ ಅದನ್ನ ಇಲ್ಲಿಗೆ ಹಾಕೋಬೋದ್ರಿ, ಇದನ್ನ ಈ ಕಡೆ ಕೆಳಗೆ ಹಾಕೋಬೋದ್ರಿ. ಈ ರೀತಿ ಕೂಡ ಆಪ್ಷನ್ ಐತ್ರಿ ಅಪ್ಲಿಕೇಶನ್ ಹಾಕೋಬೇಕಾದ್ರ. ಹಾಗಿದ್ರೆ ಈ ಪ್ರಮೋಷನ್ ಜಲ್ದಿ ಆಗ್ಬೇಕು ನನಗ, ನಾ ಈಗ ಗ್ರೂಪ್ ಡಿ ಆಗಿ ಉಳಿಯಾಕ ಆಗಂಗಿಲ್ಲ, ನಂದು ITI ಮುಗಿಸೋತೀನಿ, ಮತ್ತೆ ಡಿಪ್ಲೊಮಾ ಮುಗಿಸ್ತೀನಿ, ಇಂಜಿನಿಯರಿಂಗ್ ಮುಗಿಸ್ತೀನಿ, ಪಟ ನಿಮ್ಮ ಮೇಗಿನ ಹುದ್ದೆಗೆ ಹೋಗ್ಬಿಡ್ತೀನಿ ಅಂತವ್ರು ಏನಾರ ಇದ್ರಪ್ಪ ನೀವಂದ್ರ ಪಾಯಿಂಟ್ಸ್ B ಹುದ್ದೆಗಳು ಹಾಕೋರಿ, ಪಾಯಿಂಟ್ಸ್ಮೆಂಟ್ B ಹಾಕೋರಿ, C&W ಹಾಕೋರಿ, ಮತ್ತೆ TL EAC ಹುದ್ದೆಗಳಿಗೆ ಹಾಕೋರಿ. ಜಲ್ದಿ ಪ್ರಮೋಷನ್ ಹಾಕೋರಿ. ಇಲ್ಲಪ್ಪ ನನಗ ಇದ ಹುದ್ದೆನೇ ಇರ್ಲಿ, ಸ್ಯಾಲ್ರಿ ಬಾಳ್ ಬೇಕನ್ನೋರು ನೋಡ್ರಿ, ಇಲ್ಲಿ ಹೈ ಸ್ಯಾಲ್ರಿ ಇರೋದು ಇವ್ರಿ. ಅಸಿಸ್ಟೆಂಟ್ ಟ್ರ್ಯಾಕ್ ಮೆಷಿನ್ರಿ, ಅದೇ ರೀತಿ TC and EC. ಇಲ್ಲಿ TC and EC ಇಲ್ಲಿ ವರ್ಕ್ಶಾಪ್ ರೀ, ಇದೇ ಬರೀ TC and EC ಅಷ್ಟೇ ಇರೋದು. ಅಸಿಸ್ಟೆಂಟ್ ಬ್ಯಾಡ್ಸ್ ಅಂತ ಏನದಲ್ಲ, ಇವೆಲ್ಲ ಹುದ್ದೆಗಳ್ದು ಏನದಲ್ರಿ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇರತ್ರಿ. ಇವ್ರದ್ದು ಹೆಂಗ್ ಗೊತ್ತೇನ್ರಿ, ಈಗ ಬಾಗಲಕೋಟದಾಗ ಕೆಲಸ ನಡೀತಿರತೈತಿ,
ಇವು ಉಳ್ಕೆದಾರ ಏನಾದ್ರ ಬಾಗಲಕೋಟೆ ಕೆಲಸ ಐತೆ ನೀವು ಬಾಗಲಕೋಟೆಗೆ ಅಲ್ಲೇ ರೀ. ಇವ್ರದ್ದು ಹಂಗಿಲ್ರಿ, ಇವ್ರದ್ದು ಹೈ ಸ್ಯಾಲ್ರಿ ಅದಕ್ಕೆ ಇರುತ್ತೆ, ಟ್ರಾನ್ಸ್ಪೋರ್ಟ್ ಜಾರ್ಜಿ ಕೊಡ್ತಾರ, DA ಜಾಸ್ತಿ ಕೊಡ್ತಾರ ಇವ್ರಿಗೆ. DA ಜಾಸ್ತಿ ಇರುತ್ತೆ, ಅದಕ್ಕೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಬೇಸಿಕ್ ಮಾತ್ರ ಎಲ್ಲರಿಗೂ ಸೇಮ್ ಇರುತ್ತ. ಇದು ಬಡ್ಡೆಗೆ ಏನ್ ಕೆಳಗಡೆ ಐತಲ್ರಿ ಸ್ಯಾಲ್ರಿ ರೀ ಐತಲ್ಲ. ಇವ್ರದ್ದು ಬಾಗಲಕೋಟೆಗೆ ವರ್ಕ್ ನಡೀತಿರ್ತೈತಿ, ಬೆಂಗಳೂರದಾಗ ನಡೀತಿರ್ತೈತಿ, ಹೊಳ್ಳೆ ಎಲ್ಲಪ್ಪ ಅಂದ್ರ ಹುಬ್ಬಳ್ಳಿ ಒಳಗ್ರಿ ಈ ರೀತಿ ಕೆಲಸ ನಡೀತಿರ್ತದೆ. ನೀವೇನ್ರ ಈ ಬೇರೆ ಹುದ್ದೆಗಳಿಗೆ ಹಾಕೊಂಡಿಂದ ನಿಮ್ದು ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಆರಾಮ್ ಇರ್ತೀರಿ. ಬಟ್ ಇವ್ರದ್ದು ಹಂಗಲ್ರಿ, ಇಲ್ಲಿ ಬಾಗಲಕೋಟದಾಗ ನಡಿಯಾಕತೈತಿ. ಸರ ನಮ್ದು ಬಾಗಲಕೋಟೆಗೆ ಹಿಂಗ ಮೆಟೀರಿಯಲ್ ಕಮ್ಮಿ ಇದ್ದಾವ, ಹಾ ಬನ್ಯಪ್ಪ ತಗೊಂಬಂದ್ ಕೊಡ್ಬೇಕು, ಮತ್ ಬೆಂಗಳೂರಿಗೆ ಹೋಗಿ ಕೊಡ್ಬೇಕು. ಈ ರೀತಿ ಅವ್ರದ್ದು ಸ್ವಲ್ಪ ಅಡ್ಡಾಡೋದು ಇರುತ್ತೆ, ವರ್ಕ್ ನೋಡ್ಕೋಬೇಕಿರುತ್ತೆ. ಸೊ ಅದಕ್ಕಾಗಿ ಇಂಥ ಹುದ್ದೆಗಳಿಗೆ ನೀವೇನಾದ್ರು ನಮ್ಮ ಟ್ರಾವೆಲ್ ಇಷ್ಟ ಇದ್ರ ನಿಮ್ಗೆ ಟ್ರಾವೆಲ್ ಫ್ರೀ ಇರುತ್ತೆ, ಬಟ್ ಅದಕ್ಕೂ ಕೂಡ ಸ್ಯಾಲ್ರಿ ಕೊಡ್ತಾರೆ. ಯಾಕಂದ್ರೆ ಹೊಳೆಯಲ್ಲಿ DA ಇರುತ್ತೆ. ಟ್ರೈನ್ಯಾಗ ಅಡ್ಡಾಡಕತ್ತೀರ ಅಂದ್ರೆ ಪ್ರೀನರ್ ರೀ, ನಿಮ್ಗೆ ಗ್ರೂಪ್ ಡಿ ಹುದ್ದೆ ಒಂದು ID ಕಾರ್ಡ್ ಕೊಡ್ತಾರ, ನಿಮ್ಗೆ ಪ್ರೀನರ್ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದ್ರಿ ನಿಮ್ ಒಲೆಯದಾಗ್ರಿ. ಈ ರೀತಿ ಇರುತ್ತೆ. ಅದಕ್ಕಾಗಿ ನೀವು ಇಲ್ಲಿ ಹಾಕೋಬೇಕಾದ್ರೆ ನೋಡ್ಕೊರಿ. ಇಲ್ಲಿ ಸ್ಯಾಲ್ರಿ ಎಷ್ಟು ವ್ಯತ್ಯಾಸ ಆಗತ್ತೆ ನೋಡ್ರಿ. ಕೊಟ್ಟರಿಗೂ ಕೂಡ ಸೇಮ್ ರೀ, ಇದು ಗ್ರಾಸ್ ಸ್ಯಾಲ್ರಿ ಆಗತ್ತೇನ್ರಿ. ಇದು ನಿಮಗೆ ಈಗ ಸದ್ಯಕ್ಕೆ 18,000 ಪೇಮೆಂಟ್ ಐತ್ರಿ. ಇದು 8ನೇ ವೇತನ ಆಯೋಗ ಆತಂದ್ರ ಜಾಸ್ತಿ ಆಗತ್ತ. ನಿಮ್ಮ ಬೇಸಿಕ್ ಸ್ಯಾಲ್ರಿನ ಆಲ್ಮೋಸ್ಟ್ ಎಲ್ಲ ಒಂದ್ 30,000 ಮಟ ಆಗೋ ಸಾಧ್ಯತೆ ಐತ್ರಿ. ಈಗ ಈ ಸಾರಿ ಸದ್ಯಕ್ಕೆ ಇರೋದು ನೇಮಕಾತಿ ಪ್ರಕಾರ ನೋಡಿದ್ರೆ 18,000 ಬೇಸಿಕ್ ಐತ್ರಿ. ನಿಮ್ಗೆ ಗ್ರಾಸ್ ಪೇಮೆಂಟ್ ಎಷ್ಟು ಬರುತ್ತೆ ಇವೆಲ್ಲ ಪೇಮೆಂಟ್ ಇದು. ಇಲ್ಲಿ ನೋಡ್ಕೋರಿ ಇವ್ರಿಗೆ ಸ್ಯಾಲ್ರಿ ಯಾವ ರೀತಿ ಬರುತ್ತೆ ಹೇಳ್ರಿ. ಇದೇ ವ್ಯತ್ಯಾಸ ನೋಡ್ಕೋರಿ. ಇಲ್ಲಿ ನೋಡ್ಕೋರಿ 46,000 ಐತ್ರಿ, 61,000, ಇಲ್ಲಿ 41,000. ಈ ರೀತಿ ಸ್ಯಾಲ್ರಿ ವ್ಯತ್ಯಾಸ ಹಾಕಾವ. ಅಪ್ಲಿಕೇಶನ್ ಹಾಕೋಬೇಕಾದ್ರ ನೋಡ್ಕೊಂಡ ಹಾಕೋರಿ. ಇದೆಲ್ಲ ಸ್ಯಾಲ್ರಿ ನೋಡ್ರಿ, ಇಲ್ಲಿ ಇವ್ರಿಗೆ ಎಷ್ಟೈತಿ, ಬಟ್ ನಾವು ವರ್ಕ್ನು ಯಾವ ರೀತಿ ಇರುತ್ತಂತ ಆಲ್ರೆಡಿ ಹೇಳಿದ್ರಿ. ನಿಮ್ ಪಾಯಿಂಟ್ಸ್ ಐತಿ ಇದ್ರಂದ್ರೆ ಇದ್ರೊಳಗ ಜಾಸ್ತಿ ಯಾರ ಅಪ್ಲಿಕೇಶನ್ ಹಾಕೋಕತ್ತಾರಂದ್ರ ಪ್ರಿಫರೆನ್ಸ್ ನ ಇದಕ್ ಕೊಡ್ರಿ. ಪಾಯಿಂಟ್ಮೆಂಟ್ B ಅಂತ ಏನ್ ಹುದ್ದೆಗಳೈತಲ್ಲ ಇದಕ್ ಕೊಡ್ರಿ. ಅದೇ ರೀತಿ ಅಸಿಸ್ಟೆಂಟ್ C and W ಕೊಡ್ರಿ. ಅದೇ ರೀತಿ ಅಸಿಸ್ಟೆಂಟ್ TC and AC ಹುದ್ದೆಗಳಿಗೆ ಕೊಡ್ರಿ. ಇಲ್ಲಿ ವರ್ಕ್ಶಾಪ್ ಕೊಡ್ರಿ. ಅಂದ್ರೆ ಇಲ್ಲಿ TC and AC ಇದ್ರಾಗು ಹೈ ಸ್ಯಾಲ್ರಿ ಇದ್ದಿದ್ರಾಗು ಬರುತ್ತ, ನಿಮ್ ಪ್ರಮೋಷನ್ ಜಾಸ್ತಿ ಬೇಕಂದಿದ್ರಾಗು ಬರ್ತರಿ. ಇದನ್ನೆಲ್ಲಾ ಮಾಡಾಕ ಬಾಳ ಕಷ್ಟಪಟ್ಟು ಮಾಡಿದ್ದೈತ್ರಿ. ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ಬೇಕಾದ್ರ ಅವ್ರನ್ನ ಕೇಳ್ಕೊಂಡು ಬಂದ ಮಾಡೀವ್ರಿ. ಸೊ ಅದಕ್ಕಾಗಿ ಇಷ್ಟ ಆದ್ರ ನಾವು ಮಾಹಿತಿ ಶೇರ್ ಮಾಡಿವಪ್ಪ ಅಂದ್ರ ಒಂದ್ ಸಣ್ಣ ಲೈಕ್ ಅಂದ ಇತ್ತಂದ್ರ ಸಾಕ್ರಿ, ನಮ್ಗೆ ಅಷ್ಟ ಖುಷಿ ಆಗತ್ತ. ಅದೇ ರೀತಿ ಒಂದು ನಿಮ್ದು ಸಣ್ಣ ಕಮೆಂಟ್ ಈ ವಿಡಿಯೋ ಬಗ್ಗೆ ಹೇಳ್ರಿ. ತಿಳಿತಲ್ಲ. ಇದನ್ನ ಅಪ್ಲಿಕೇಶನ್ ಹಾಕೋಬೇಕಾದ್ರ ಇವನ್ ರೀತಿ ಎಲ್ಲ ಪ್ರಿಫರೆನ್ಸ್ ಪೋಸ್ಟ್ ಪ್ರಿಫರೆನ್ಸ್ ಕೊಟ್ರ ಆರಾಮಾಗಿ ನಿಮ್ದು ಪ್ರಮೋಷನ್ ಕೂಡ ಆಗ್ತೈತಿ. ಹೈ ಸ್ಯಾಲ್ರಿ ಇರ್ತೈತಿ, ವರ್ಕ್ ನೋ ಪ್ರೆಷರ್ ಇರತ್ತ, ನೋ ರಿಸ್ಕ್ ಇರೋದ್ರಿ. ಈ ರೀತಿ ಎಲ್ಲ ಹುದ್ದೆಗಳು ಅದಾವ್ರಿ. ನೋಡ್ಕೊಂಡ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಲಾಸ್ಟ್ ಇರ್ತ್ರಿ. ನೀವು ಯಾವ ಜೂನ್ಕ್ ಹಾಕಿರ್ತ ಆ ಜೂನ್ದಾಗ ಎಷ್ಟ್ ಅದಾವಲ್ರಿ, ಅದ್ರಾಗ ಇವು 4 ಇರ್ತಾವ. ನಾ 14 ತೋರ್ಸಿನ್ರಿ ಇದ್ರಾಗ ನಿಮ್ಗ. ಅದ್ರ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋರಿ. ಯಾಕಂದ್ರೆ ಒಂದೊಂದ್ ಕಡೆ 3 ಇರ್ತಾವ, ಒಂದೊಂದ್ ಕಡೆ 10 ಇರ್ತಾವ, ಒಂದೊಂದ್ ಕಡೆ 11 ಇರ್ತಾವ. ಅಲ್ಲಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋರಿ. ಪ್ರಿಫರೆನ್ಸ್ ಜಾಬ್ ಮಾಡೋದು ನೀವು RRB ಗ್ರೂಪ್ ಡಿನ ರೀ, ಬಟ್ ಪ್ರಮೋಷನ್ ಜಲ್ದಿ ಆಗ್ಬೇಕು, ನಮ್ಗೆ ರಿಸ್ಕ್ ಭಾಳ ಇರಬಾರ್ದು, ಹೈ ಸ್ಯಾಲ್ರಿ ಬೇಕನ್ನೋರು ಈ ರೀತಿ ಪ್ರಿಫರೆನ್ಸ್ ಅನ್ನ ಕೊಟ್ಟ ಹಾಕೋರಿ. ಒಂದು ಸ್ಕ್ರೀನ್ ಶಾಟ್ ಹೊಡ್ಕೋತಿದ್ರ ಹೊಡ್ಕೋಬಹುದ್ರಿ. ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ತೀನಿ. ಓಕೆ ರೀ, ಸ್ಕ್ರೀನ್ ಶಾಟ್ ಹೊಡ್ಕೋರಿ. ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಕತ್ರಿ ಅಂತ ಅನ್ಕೋತೇನ್ರಿ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲ್ರಿ ಪ್ರಿಫರೆನ್ಸ್ ಅನ್ನ ಈ ರೀತಿ ಕೊಟ್ರಂದ್ರ ಭಾಳ ಹೆಲ್ಪ್ಫುಲ್ ರೀ. ಓಕೆ, ತಿಳಿತಲ್ಲ ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮ್ಗೇನಾದ್ರು RRB ಗ್ರೂಪ್ ಡಿಗೆ ಸಂಬಂಧಿಸಿದೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ರೀ. ಕರೆಂಟ್ ಅಫೇರ್ಸ್ ಒಂದಷ್ಟ ತಗೋರಿ, ತಿಂಗಳಿಗೆ 30 ರೂಪಾಯಿ ತಗೋತಾರ್ರಿ. ಇನ್ನ ಬರೀ ಕ್ವಶನ್ ಪೇಪರ್ ಅಟ್ಟ ತಗೋಕ್ ಹೋದ್ರಿ ಕಡಿಮೆ ಅಂದ್ರೂ 100 ರೂಪಾಯಿ ಇರ್ತ್ರಿ. ಮತ್ತೆ ಸಿಲೆಬಸ್ ನೋಟ್ಸ್ ಸಬ್ಜೆಕ್ಟ್ ವೈಸ್ 100 ರೂಪಾಯಿ ತಗೋತಾರ್ರಿ. ಬಟ್ ನಾವ್ ಎಲ್ಲಾರ್ಗಿ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ, ಯಾಕಂದ್ರೆ ನಮ್ ಕಡೆ ನಮ್ಮ ಚಾನಲ್ ನೋಡೋರು ಯಾರು ಕೂಡ ಶ್ರೀಮಂತರು ಇರಂಗಿಲ್ರಿ, ಎಲ್ಲರೂ ಕೂಡ ಮಿಡಲ್ ಕ್ಲಾಸ್ ಇರ್ತಾರ. ಎಲ್ಲರಿಗೂ ಕೂಡ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 700, 800, 1000 ರೀತಿ ಇಡೋದು ಬೇಡ ಅಂತೇಳಿ ಕೇವಲ 200 ರೂಪಾಯಿದಲ್ಲಿ ನಿಮಗೆ ಎಲ್ಲಾ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತದ್ರಿ. GK ಇರುತ್ತಾ, ಸೈನ್ಸ್ ಇರುತ್ತಾ, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 200 ರೂಪಾಯಿಗಾಗಿ ನೋಟ್ಸ್ ಅನ್ನ ನೀಡಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದ್ರಿ. ಮೆಸೇಜ್ ಅಷ್ಟ ಮಾಡ್ರಿ, ವಾಟ್ಸ್ಆಪ್ ದಾಗ ಕಾಲ್ ಮಾಡಕ್ ಹೋದ್ರ ಕಾಲ್ ರೀಚ್ ಆಗಲ್ಲ. ಯಾಕಂದ್ರೆ ಪೋಸ್ಟ್ ಆಫೀಸ್ ನಾ ವಿಡಿಯೋ ಮಾಡಿನ್ರಿ, ಆ ವಿಡಿಯೋ ಮಾಡಿದಾಗ ನಂಬರ್ ಶೇರ್ ಮಾಡಿನ್ರಿ. ಅದ್ರೊಳಗ ಸಾಕಷ್ಟು ಅಭ್ಯರ್ಥಿಗಳು ಹಿಂಗ್ ಬರೀ ಫೋನ್ ಆನ್ ಮಾಡಿನ ಸಾಕ್ರಿ, ಕಡಿಮೆ ಅಂದ್ರೆ ಒಂದ್ 10 ರಿಂದ 20 ಕಾಲ್ರಿ. ಹಿಂಗ್ ಫೋನ್ ಕಟ್ ಮಾಡ್ತೀನಿ ಇನ್ನೊಂದ್ ಫೋನ್ ಬರಾಕತ್ತಾವ್ರಿ. ಸೊ ಅದಕ್ಕಾಗಿ ಮೆಸೇಜ್ ಮಾಡ್ರಿ. ಮೆಸೇಜ್ದಾಗ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿಯನ್ನ ಶೇರ್ ಮಾಡ್ತೇನ್ರಿ. ಇದರ ನಿಮ್ದು ವಾಟ್ಸ್ಆಪ್ ನಂಬರ್ ಬರ್ಲಿಕ್ಕಪ್ಪ ಅಂದ್ರೆ ನಂಬರ್ ಸೇವ್ ಮಾಡ್ಕೋರಿ. ನಂಬರ್ ಸೇವ್ ಮಾಡ್ಕೊಂಡ್ ಆದ್ಮೇಲೆ
ನೆಟ್ ಆನ್ ಮಾಡಿ ರಿಫ್ರೆಶ್ ಮಾಡ್ಕೋರಿ ಅಂದಾಗ ಮಾತ್ರ ಬರತ್ರಿ. ಬರ್ಲಿಲ್ಲಪ್ಪ ಅಂದ್ರ ಆಲ್ಮೋಸ್ಟ್ ಎಲ್ಲ ಬರತ್ರಿ. ವಾಟ್ಸಪ್ ಐತಿ ಇದಕ್ಕ. ಸೊ ಅದಕ್ಕಾಗಿ ಬರ್ಲಿಲ್ಲ ಅಂದ್ರೆ ಆ ರೀತಿ ಮಾಡ್ಕೋರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.